ಸಾಕಿದ ತಾಯಿಯನ್ನೇ ಕೊಂದ ಮಗಳು. ಹುಡುಗರ ಸಹವಾಸದಿಂದ ಜೈಲು ಸೇರಿದ ಹುಡುಗಿ. ಈ ಜಗತ್ತಲ್ಲಿ ತಾಯಿಗಿಂತ ಶ್ರೇಷ್ಠ ಯಾರೂ ಇಲ್ಲ. ತಾಯಿಯೇ ದೇವರು. ತನ್ನ ಮಕ್ಕಳಿಗಾಗಿ ಎಲ್ಲವನ್ನೂ ಮಾಡ್ತಾಳೆ. ಆದ್ರೆ ಇಲ್ಲೊಬ್ಬ ಮಗಳು ಅಂತಹ ತಾಯಿಯನ್ನೇ ಕೊಂದಿದ್ದಾಳೆ. ಈ ದೃಶ್ಯದಲ್ಲಿ ಕಾಣ್ತಾ ಇರೋ ಮಹಿಳೆಯೇ ಕೊಲೆಯಾದಾಕೆ. ಈಕೆಯ ಹೆಸರು ಒಡಿಶಾದ ರಾಜಲಕ್ಷ್ಮಿ. ಅದು 14 ವರ್ಷಗಳ ಹಿಂದಿನ ಕಥೆ. ಚರಂಡಿಯಲ್ಲಿ ನವಜಾತ ಹೆಣ್ಣು ಮಗುವೊಂದು ಬಿದ್ದು ಒದ್ದಾಡ್ತಿತ್ತು. ಆಗ ರಾಜಲಕ್ಷ್ಮಿ ಮತ್ತವರ ಪತಿ ಆ ಮಗುವನ್ನ ತಂದು ಸಾಕಿದ್ರು. ಹೀಗೆ ಸಾಕಿದ ಮಗಳೇ ಇಂದು ತಾಯಿಗೆ ಶಾಪವಾದ್ಲು. ಆಕೆಗೆ ಕೇವಲ 14 ವರ್ಷವಷ್ಟೇ. 8ನೇ ತರಗತಿಯ ಟೀನೇಜ್ ಹುಡುಗಿ. ಆಗಲೇ ಈಕೆಗೆ 2 ಬಾಯ್ ಫ್ರೆಂಡ್ಸ್. ಹರಿಯದ ಹುಚ್ಚು ಹೆಚ್ಚಾಗ್ತಿತ್ತು. ಈ ಪೋಲಿ ಹುಡುಗಿಯ ಕಥೆ ಮಾತ್ರ ರೋಚಕ. ಅಕ್ಕಪಕ್ಕದ ಮನೆಯ 2 ಯುವಕರ ಬಲಿಯಲ್ಲಿ ಬಿದ್ದುಬಿಟ್ಟಿದ್ಲು. 2ರ ಜೊತೆಯಲ್ಲೂ ಸುತ್ತಾಟ, ಚೆಲ್ಲಾಟ, ಸರಸ ಸಲ್ಲಾಪಗಳು ಸಾಮಾನ್ಯವಾಗಿತ್ತು. ಹದಿಹರಿಯದ ಮದ ನೆತ್ತಿಗೇರಿತ್ತು. 2ರ ಪ್ರೇಮದಲ್ಲಿ ತೇಲಾಡ್ತಾ ಇದ್ಲು. ಸೌಂದರ್ಯ ಸಮರ ಸೋತವನೇ ಅಮರ. ಸಾಕಿದ ತಾಯಿಗೆ ವಿಷಯ ಗೊತ್ತಾಗಿ ಬೈದು ಬುದ್ಧಿ ಹೇಳಿದ್ರು ಕೇಳಲಿಲ್ಲ. ಆಗಾಗ ತಾಯಿ ಮಗಳ ನಡುವೆ ಗಲಾಟೆಗಳು ಆಗ್ತಾ ಇತ್ತು. ಕೊನೆಗೆ ತನ್ನ 2 ಬಾಯ್ ಫ್ರೆಂಡ್ಸ್ ಜೊತೆ ಸೇರಿ ನಿದ್ದೆ ಮಾತ್ರೆ ಕೊಟ್ಟು ತಾಯಿಯನ್ನ ಕೊಂದೇ ಬಿಟ್ಲು. ಈಗ ಎಲ್ಲವೂ ಬೆಳಕಿಗೆ ಬಂದಿದೆ. ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. Education is the most powerful effort which you can use to change the world. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಗುಣಾತ್ಮಕ ಶಿಕ್ಷಣ ಹರಿಸುತ್ತಿದ್ದೀರಾ? ನೀವು ವರ್ತಮಾನದಲ್ಲಿ ನಿಂತು ನಿಮ್ಮ ಭೂತಕಾಲವನ್ನು ನೆನೆದು ನಿಮ್ಮ ಮಗುವಿನ ಭವಿಷ್ಯದ ಚಿಂತೆ. ನಮ್ಮ ಗ್ರಾಮೀಣ ಭಾಗದಲ್ಲಿ ಉತ್ತಮ ಪ್ರಕೃತಿಯ ಮಡಿಲಲ್ಲಿ ಅತ್ಯುತ್ತಮ ಬೋಧಕರ ಸಹಯೋಗದಲ್ಲಿ ನಮ್ಮ ಸಾಯಿ ಚೇತನ ಶಾಲೆಯ 2025ನೇ ಸಾಲಿಗೆ ಪ್ರವೇಶಗಳು ಪ್ರಾರಂಭವಾಗಿದ್ದು, ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ ನಾವು ಗೆಳೆತನದ ಜಡೆಯ ಹೆಣಸಿ ನಾವು ಚೈತನ್ಯದೊಂದಿಗೆ ಚೇತನಾ ಶಾಲೆಗೆ ಬರುವ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಸುಸ್ವಾಗತ. ಹೌದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮುಧೋಳ ತಾಲೂಕಿನ ಕಸಬಾ ಜಂಬಗಿಯಲ್ಲಿರುವ ಈ ಶಾಲೆ ವರದಾನ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಬೆಸ್ಟ್ ಆಯ್ಕೆ ಈ ಶಾಲೆ ಮಾತ್ರ. ಬನ್ನಿ, ನಿಮ್ಮ ಮಕ್ಕಳ ದಾಖಲಾತಿಯೊಂದಿಗೆ ಉಜ್ವಲ ಭವಿಷ್ಯಕ್ಕೆ ಬುನಾದಿ ಹಾಕಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.